Hello everyone. In this session, we are going to discuss about the chapter 5, that is the morphology of flowering plants. Okay. ಸೊ ನಮ್ಮ ಭೂಮಿ ಮೇಲೆ ಸುಮಾರು ಥರದ ಪ್ಲ್ಯಾಂಟ್ಸ್ನ ನಾವು ನೋಡ್ತೀವಿ. ಸೊ ಮಾರ್ಫಾಲಜಿಕಲಿ ತುಂಬ ಡಿಫ್ರೆಂಟ್. ಸೊ ಮಾರ್ಫಾಲಜಿ ಮೀನ್ಸ್ ಸ್ಟಡಿ ಆಫ್ ಎಕ್ಸ್ಟರ್ನಲ್ ಸ್ಟ್ರಕ್ಚರ್. ಓಕೆ, ಔಟರ್ ಯಾವ ಥರ ಕಾಣುತ್ತೆ ಪ್ಲ್ಯಾಂಟು, ಅದರಲ್ಲಿ ಬಿಡ್ತಕ್ಕಂಥ ಹೂವಾಗಿರಬಹುದು, ಆ್ಯಂಡ್ ದೆನ್ ಫ್ರೂಟ್ಸ್ ಆಗಿರಬಹುದು, ಅದರ ಲೀಫ್ನ ಅರೇಂಜ್ಮೆಂಟ್ ಆಗಿರಬಹುದು, ಲೀಫ್ ವೆನೇಷನ್ಸ್ ಆಗಿರ್ಬೋದು. ಸೊ ಮಾರ್ಫಾಲಜಿಕಲಿ ಏನು ಸ್ಟಡಿ ಮಾಡ್ತೀವಿ, ಎಕ್ಸ್ಟರ್ನಲ್ ಸ್ಟ್ರಕ್ಚರ್ ಹೇಗಿದೆ ಅನ್ನೋದನ್ನು ಸ್ಟಡಿ ಮಾಡ್ತೀವಲ್ವಾ. ಸೊ ದಟ್ ಈಸ್ ಮಾರ್ಫಾಲಜಿ. ಓಕೆ, ಸಿ ಇನ್ ದಿಸ್ ಚಾಪ್ಟರ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ದ ಮಾರ್ಫಾಲಜಿ ಆಫ್ ಫ್ಲವರಿಂಗ್ ಪ್ಲಾಂಟ್ಸ್. ಸೊ ನೆಕ್ಸ್ಟ್ ಮೇನ್ ಪಾಯಿಂಟ್ಗೆ ಹೋಗ್ಬಿಡೋಣ. ಸೊ ಫಸ್ಟ್ ಏನು ಈ ಚಾಪ್ಟ್ರಲ್ಲಿ ರೂಟ್ಸ್ನ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ಇನ್ ಮೆಜಾರಿಟಿ ಆಫ್ ಡೈಕಾಟಿಲಿಡನ್ಸ್ ಅಂದರೆ ದ್ವಿದಳ ಅಂತ. ಸೊ ದ ಡೈರೆಕ್ಟ್ ಎಲಾಂಗೇಷನ್ ಆಫ್ ರ್ಯಾಡಿಕಲ್. ಸೊ ನಾವು ಜರ್ಮಿನೇಟ್ ಆಗಿರ್ತಕ್ಕಂಥ ಸೀಡಲ್ಲಿ ಪ್ಲಿಮ್ಯೂಲ್ ಆ್ಯಂಡ್ ರ್ಯಾಡಿಕಲ್ನ ನೋಡ್ತೀವಿ. ಸೊ ರ್ಯಾಡಿಕಲ್ಸ್ ಆರ್ ಗೋಯಿಂಗ್ ಟು ಫಾರ್ಮೇಷನ್ ಆಫ್ ರೂಟ್ಸ್. ಸೊ ಇನ್ ಡೈಕಾಟಿಲಿಡನ್ ಏನಾಗುತ್ತೆ, ರ್ಯಾಡಿಕಲ್ ಫಸ್ಟ್ ಫಾರ್ಮೇಷನ್ ಆಗೋದು ಪ್ರೈಮರಿ ರೂಟ್, ದಟ್ ಈಸ್ ದ ಮೇನ್ ರೂಟ್. ಆ ಪ್ರೈಮರಿ ರೂಟ್ ಏನು ಮಾಡುತ್ತೆ, ನೆಕ್ಸ್ಟ್ ಸೆಕೆಂಡರಿ ರೂಟ್ ಆ್ಯಂಡ್ ದ ಟರ್ಷಿಯರಿ ರೂಟ್, ಅದರ ನೆಕ್ಸ್ಟ್ ಏನು ಗ್ರೋತ್ ಆಗ್ತಾ ಟರ್ಷಿಯರಿ ಮತ್ತು ಸೆಕೆಂಡರಿ ರೂಟ್ನ ಫಾರ್ಮೇಷನ್ ಮಾಡ್ತಾ ಹೋಗುತ್ತೆ. ಸೊ ಈ ಥರ ದಿಸ್ ಇಸ್ ಅಬೌಟ್ ದ ರೂಟ್. ಸ್ಟಿಲ್ ವಿ ಹ್ಯಾವ್ ಸಮ್ ಪಾಯಿಂಟ್ಸ್ ಹಿಯರ್. ಸೊ ಪ್ರೈಮರಿ ರೂಟ್ಸ್ ಆ್ಯಂಡ್ ಇಟ್ಸ್ ಬ್ರಾಂಚಸ್ ನೋಡಿದಾಗ, ಸೊ ಇಟ್ ಈಸ್ ಗೋಯಿಂಗ್ ಟು ಫಾರ್ಮೇಷನ್ ಆಫ್ ದ ಟೇಪ್ ರೂಟ್ ಸಿಸ್ಟಮ್. ಸೊ ಈ ಥರ ಪ್ರೈಮರಿ ರೂಟ್, ಸೆಕೆಂಡರಿ ರೂಟ್, ಟರ್ಷಿಯರಿ ರೂಟ್ ಸಿಸ್ಟಮ್ನ ನಾವು ಒಂದು ರೂಟ್ಸಲ್ಲಿ ನೋಡಿದಾಗ ದಟ್ ಈಸ್ ಟೇಪ್ ರೂಟ್ ಸಿಸ್ಟಮ್ ಅಂತ ನೋಡ್ಬೋದು. ಸೀಯಿಂಗ್ ಇನ್ ದಿಸ್ ಡಯಾಗ್ರಾಮ್ ದಿಸ್ ಇಸ್ ದ ಮಸ್ಟರ್ಡ್ ಪ್ಲ್ಯಾಂಟ್. ಸೊ ಇನ್ ದಿಸ್ ವಿ ಆರ್ going to see the primary roots, secondary roots are there. ಸೊ ಈ ಥರ ಇರ್ತಕ್ಕಂಥ ರೂಟ್ಸ್ನ ನಾವೇನಂತ ಕರಿತೀವಿ, ಟೇಪ್ ರೂಟ್ ಸಿಸ್ಟಮ್ ಅಂತ ಕರಿತೀವಿ. ಸೊ ಇಟ್ ಈಸ್ ಇನ್ ದ ವಾಟ್ ಡೈಕಾಟಿಲಿಡನಸ್ ಪ್ಲಾಂಟ್ಸ್. ಸೊ ಕಮ್ಮಿಂಗ್ ಟು ದ ಮೊನೊಕಾಟಿಲಿಡನಸ್ ಮೀನ್ಸ್ ಏಕದಳ ಅಂತ. ಸೊ ಹಿಯರ್ ದ primary root is short leaved and replaced by the large number of the roots. So ಇಲ್ಲಿ only we can see the primary roots. ಇಲ್ಲಿ secondary roots ನ ನೋಡಲ್ಲ, tertiary roots ನ ನೋಡಲ್ಲ. So only primary roots that is short leaving ಇರುತ್ತೆ. And then here's the small large number of replaced by the large number of, so it looks like a fibers ಥರ ನೋಡ್ತೀವಿ. ಸೊ ದಟ್ ಈಸ್ ಕಾಲ್ಡ್ ದ ಫೈಬರಸ್ ರೂಟ್ ಸಿಸ್ಟಮ್ ಅಂತ ಕರಿಬಹುದು. ಇದಕ್ಕೆ ಎಕ್ಸಾಂಪಲ್ ಬಂದ್ಬಿಟ್ಟು ವೀಟ್ ಪ್ಲ್ಯಾಂಟ್ನ ನಾವು ಏನು ಸಾಯಿಲಿಂದ ತೆಗೆದು ನೋಡಿದಾಗ ಅಲ್ಲಿರ್ತಕ್ಕಂಥ ರೂಟ್ ಏನಾಗಿರುತ್ತೆ, ಫೈಬರಸ್ ರೂಟ್ಸ್ನ ನಾವು ನೋಡಬಹುದು. ಇನ್ ಸಮ್ ಪ್ಲ್ಯಾಂಟ್ಸ್ ಲೈಕ್ ಗ್ರಾಸ್, ಸೊ ಇಲ್ಲಿ ನೋಡಿ ಕಾಮನ್ ಆಗಿ ಗ್ರಾಸ್ ಎಲ್ಲ ಸಿಗುತ್ತೆ ಅಲ್ವಾ. ಸೊ ಗ್ರಾಸ್ನ ನಾವು ನೋಡಿದಾಗ ಏನು, ದಟ್ ಈಸ್ ದ ಮೊನೊಕಾಟ್ ಅಲ್ವಾ, ಏಕದಳ ಅದು. ಸೊ ಅಲ್ಲಿ ನಾವು ಫೈಬ್ರಸ್ ರೂಟ್ ಸಿಸ್ಟಮ್ನ ನೋಡಬಹುದು. ಆ್ಯಂಡ್ ದೆನ್ ಬನಿಯಾನ್ ಟ್ರೀ ರೂಟ್ಸ್ ಆರ್ ಅರೈಸ್ ಫ್ರಮ್ ದ ಪಾರ್ಟ್ ಆಫ್ ದ ಪ್ಲ್ಯಾಂಟ್ ಅದರ್ ದ್ಯಾನ್ ರ್ಯಾಡಿಕಲ್ ಆರ್ ಕಾಲ್ಡ್ ಅಡ್ವೆಂಟೇಷಿಯಸ್ ರೂಟ್. ಸೊ ಕೆಲವೊಂದು ಪ್ಲ್ಯಾಂಟ್ಸ್ಗಳಲ್ಲಿ ಏನಾಗಿರುತ್ತೆ, ರೂಟ್ಸ್ ಏನಾಗಿರುತ್ತೆ, roots are arises from a part of the plant other than the radical ಬಿಟ್ಟು ಬೇರೆ ಪಾರ್ಟಿಂದ ರೂಟ್ಸ್ ಅರೈಸ್ ಆಗಿದೆ, ದಟ್ ಈಸ್ ಕಾಲ್ಡ್ ಅಡ್ವಾಂಟೇಷಿಯಸ್ ರೂಟ್ಸ್ ಅಂತ ಕರಿತೀವಿ. ದ ಮೇನ್ ಫಂಕ್ಷನ್ ಆಫ್ ದ ರೂಟ್ ಸಿಸ್ಟಮ್ ಆರ್ ಅಬ್ಸರ್ಪ್ಷನ್. ಯು ಆಲ್ರೆಡಿ ನೋ ದಟ್ ಪ್ಲ್ಯಾಂಟ್ ರೂಟನ ಒಂದು ಕೆಲಸ ಏನಾಗಿರುತ್ತೆ, ಅಬ್ಸರ್ಪ್ಷನ್ ಆಫ್ ವಾಟರ್ ಫ್ರಮ್ ದ ಸಾಯಿಲ್ and it will supply to where stemmic supply ಮಾಡುತ್ತೆ, that stem will supply to the all parts of the plant. Storing
reserve food material and synthesis of plant growth and regulations to ಏನಾಗುತ್ತೆ ರೂಟಲ್ಲಿ ಅಬ್ಸರ್ವ್ ಆಗಿರ್ತಕ್ಕಂಥ ಫುಡ್ ಮಟೀರಿಯಲ್ಸ್ ಎಲ್ಲ ಸ್ಟೋರ್ ಆಗಿರುತ್ತೆ. ಪ್ಲ್ಯಾಂಟಿಗೆ ಯಾವಾಗ ಅವಶ್ಯಕತೆ ಇರುತ್ತೋ ಇಟ್ ವಿಲ್ ಸೆಂಡ್ ಟು ದ ಆಲ್ ಪಾರ್ಟ್ ಆಫ್ ದ ಪ್ಲ್ಯಾಂಟ್ಸ್. ಓಕೆ, ಇಟ್ ಈಸ್ ಅಬೌಟ್ ದ ರೂಟ್. ನೆಕ್ಸ್ಟ್ ಬಂದ್ಬಿಟ್ಟು ನಾವು ನೋಡೋಣ ರೀಜನ್ಸ್ ಆಫ್ ದ ರೂಟ್ಸಲ್ಲಿ ಯಾವ್ಯಾವ ಪಾರ್ಟ್ಸ್ ಇರುತ್ತೆ, ರೀಜನ್ಸ್ ಇರುತ್ತೆ ಅಂತ ನೋಡೋಣ. ಸೊ ರೂಟ್ ಈಸ್ ಕವರ್ಡೆಡ್ ಅಟ್ ದ ಅಪೆಕ್ಸ್ by a tumble-like structure called root cap. See in this picture you'll see this how it is looking thumb shaped like ide alva. So it is called root cap anta karitivi. So it is protect the tender apex of the root as it makes its way through the soil. So idenagutte it will growing, always it is growing alva. ಸೊ ಇಟ್ ವಿಲ್ ಏನಾಗುತ್ತೆ, ಇಟ್ ಪ್ರೊಟೆಕ್ಟ್ಸ್ ದ ಟೆಂಡರ್ ಅಪೆಕ್ಸ್. ಈ ಕ್ಯಾಪ್ ಏನಿದೆ ರೂಟ್ ಕ್ಯಾಪು ಆ ರೂಟ್ ಟಿಪ್ನ ಪ್ರೊಟೆಕ್ಟ್ ಮಾಡ್ತಾ ಹೋಗುತ್ತೆ. ಯಾಕೆ, ಇಟ್ ಹ್ಯಾವ್ ಟು ಗ್ರೋ ಅಲ್ವಾ, ಸಾಯಿಲ್ನ ಆಳವಾಗಿ ಹೋಗಿ ಬೆಳೀತಾ ಹೋಗ್ತಾ ಇರೋದ್ರಿಂದ. ಸೊ ಅದು ಇಟ್ ವಾಂಟ್ ಪ್ರೊಟೆಕ್ಷನ್. ಸೊ ದಿಸ್ ಕ್ಯಾಪ್ ವಿಲ್ ಪ್ರೊಟೆಕ್ಟ್ ದ ರೂಟ್ ಟಿಪ್ ಅಂತಲೇ ಹೇಳಬಹುದು. A few millimeter above the root cap is the region of meristematic activity. So illi yake meristematic activity means, so what is the function of meristematic tissue? Every time it is the dividing tissues. So division of the cell ಇಲ್ಲಿ ಪರ್ಸೆಂಟೇಜ್ ಜಾಸ್ತಿ ಇರ್ತಕ್ಕಂಥದ್ದು ಕಂಪೇರ್ ಟು ಅದರ್ ಸೆಲ್ಸ್. ದ ಸೆಲ್ ಆಫ್ ದಿಸ್ ರೀಸನ್ ಆರ್ ವೆರಿ ಸ್ಮಾಲ್, ಥಿನ್ ವಾಲ್ಡ್ ಇರುತ್ತೆ ಆ್ಯಂಡ್ ವಿತ್ ದ ಡೆನ್ಸ್ ಪ್ರೋಟೋಪ್ಲಾಸಮ್ ದೇ ಡಿವೈಡ್ ರ್ಯಾಪಿಡ್ಲಿ. ಸೊ ಫಾಸ್ಟಾಗಿ ಡಿವೈಡ್ ಆಗ್ತಕ್ಕಂಥದ್ದು. ದ ಸೆಲ್ ಪ್ರಾಕ್ಸಿಮಲ್ ಟು ದಿಸ್ ರೀಜನ್ ಅಂಡರ್ಗೋ ರ್ಯಾಪಿಡ್ ಎಲಾಂಗೇಷನ್ ಆ್ಯಂಡ್ ಎನ್ಲಾರ್ಜ್ಮೆಂಟ್. ಯಾಕೆ ರೂಟ್ ಟಿಪ್ಪು ಗ್ರೋತ್ ಆಗ್ತಕ್ಕಂಥದ್ದು ಅಂದರೆ ಡ್ಯೂ ಟು ದ ಮೆರಿಸ್ಟಮ್ಯಾಟಿಕ್ ಟಿಶ್ಯೂಸ್. ಆ್ಯಂಡ್ ದೆನ್ this is the responsible for the growth of the root length. Okay, this region is called the region of elongation antanu karitakantadu. Okay, and then the cell of the elongation zone gradually differentiate and mature. Hence this zone proximally to the region of elongation is called region of maturation. Okay, ಇದಾದ ಮೇಲೆ ನೆಕ್ಸ್ಟ್ ನಾವು ನೋಡ್ತಕ್ಕಂಥದ್ದು ದ ಸೆಲ್ ಆಫ್ ಎಲಾಂಗೇಷನ್ ಝೋನ್ ಗ್ರ್ಯಾಜುಯಲಿ ಡಿಫ್ರೆನ್ಷಿಯೇಟ್ ಆ್ಯಂಡ್ ಮೆಚ್ಯೂರ್. ಸೊ ಅಲ್ಲಿ ಏನಾಗ್ತದೆ, ಸೆಲ್ ಡಿವಿಷನ್ ಆಗ್ತಾ ಹೋಗ್ತದೆ, ಏನು ಸೆಲ್ ಓಲ್ಡ್ ಆಗ್ತಾ ಹೋಗುತ್ತೆ. ಮೇಲ್ಗಡೆ ಬರ್ತಕ್ಕಂಥದ್ದು ಏನು ರೀಜನ್ ಆಫ್ ಎಲಾಂಗೇಷನ್. ಅದಾದ ಮೇಲೆ ರೀಜನ್ ಆಫ್ ಮೆಚ್ಯೂರೇಷನ್ ಅನ್ನೋ ಪಾರ್ಟ್ ಬರುತ್ತೆ. ಫ್ರಮ್ ದಿಸ್ ರೀಜನ್ ಸಮ್ ಆಫ್ ದ ಎಪಿಡರ್ಮಲ್ ಸೆಲ್ಸ್ form very tiny and delicate thread-like structures called root hairs. ಸೊ ಇಲ್ಲಿ ನಾವು ರೂಟ್ ಹೇರ್ಸ್, ಈಗ ಪ್ರೈಮರಿ ರೂಟು ಸೆಕೆಂಡರಿ ರೂಟ್ಸ್ ಫಾರ್ಮೇಷನ್ ಆಗಬೇಕು ಅಂದರೆ ದಟ್ ಈಸ್ ಇನ್ ದ ರೀಜನ್ ಆಫ್ ಮೆಚ್ಯೂರೇಷನ್, ಅಲ್ಲಿ ಫಾರ್ಮೇಷನ್ ಆಗ್ತಕ್ಕಂಥದ್ದು. ದೀಸ್ ರೂಟ್ ಏರ್ ಅಬ್ಸರ್ಬ್ಸ್ ದ ವಾಟರ್ ಆ್ಯಂಡ್ ಮಿನರಲ್ಸ್ ಫ್ರಮ್ ದ ಸಾಯಿಲ್. ವಾಟ್ ಈಸ್ ದ ಜಾಬ್ ಆಫ್ ದಿಸ್ ರೂಟ್ ಹೇರ್ಸ್ ಅಂದ್ಬಿಟ್ರೆ, ಸೊ ಏನಾಗುತ್ತೆ ಇಲ್ಲಿ ರೂಟ್ ಹೇರ್ಸು ವಾಟರ್ ಸಾಯಿಲಲ್ಲಿರ್ತಕ್ಕಂಥ ವಾಟರ್ನ ಮಿನರಲ್ ನ್ಯೂಟ್ರಿಯೆಂಟ್ಸ್ನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಆ್ಯಂಡ್ ಇಟ್ ವಿಲ್ ಸೆಂಡ್ ಇಟ್ ಟು ದ ಸ್ಟೆಮ್ ಪಾರ್ಟ್. ಓಕೆ, ದಿಸ್ ಇಸ್ ಆಲ್ ಅಬೌಟ್ ದ ರೂಟ್ ಸಿಸ್ಟಮ್ ಇನ್ ದಿಸ್ ಚಾಪ್ಟರ್. In next session I'll going to explain about the stem. If you are liking this explanation, please subscribe and share this video.